ತಮ್ಮ ಬಾಯಿಂದ ಭಗವದ್ಗೀತೆ ಕೇಳಿದಷ್ಟು ಸಂತೋಷ ಆಯ್ತು. ಆಯ್ತು ಬಿಟ್ಟು ನಾವು ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ಳಿ, ತಮಗೂ ಆ ಗೌರವ ಸಿಗುತ್ತೆ. ರೀ ಪ್ರೊಫೆಸರ್, ವಯಸ್ಸಲ್ಲಿ ಅವ್ರು ನಿಮ್ಗಿಂತ ಹಿರಿಯರು, ಸ್ವಲ್ಪ ನಿಮ್ ತಲೆಲಿರ್ಲಿ. ನೀವು ಬಾಯಿ ಮುಚ್ಚಿರಿ. ಮರ್ಯಾದೆಯಿಂದ ಮಾತಾಡಿದ್ರೆ ಸುಮ್ಮನೆ ಕೂರಕ್ಕೆ ನಾನೇನು ಅವರಲ್ಲ. ಮಾತಿನ ಮೇಲೆ ಗಮನ ಇರಲಿ, ಇಲ್ಲ ಮುಂದಾಗ ಅನಾಹುತನೇ ಬೇರೆ. ನಿಮಗೆ ಆ ಮುದ್ಕ ಸುಳ್ಳು ಹೇಳಿರ್ಬೋದು ಅಂತ ಯಾಕನ್ನಿಸ್ತು? ಆ ವ್ಯಕ್ತಿ ಬಡತನದ ಮನೆಯವ, ಆತನಿಗೆ ವಯಸ್ಸಾಗಿದೆ. ಆದರೆ ಇಲ್ಲಿವರೆಗೂ ಎಂದೂ ಮುಂದೆ ನಿಲ್ಲೋ ಅವಕಾಶನೇ ಸಿಕ್ಕಿಲ್ಲ. ಆತ ಕಟಕಟೆ ಹತ್ರ ಬರೋದು ಯಾರಾದ್ರೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಒಂದು ಕಾಲು ಕುಳಿಸ್ತಾನೆ, ಎಲ್ಲರ ಮುಂದೆ ತಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಸರಸರ ಅಂತ ಕಟಕಟೆ ಕಡೆ ಕಾಲು ಹಾಕ್ತಿದ್ದನ್ನ ನಾನು ನೋಡಿ, ನನ್ನ ಜೀವನದಲ್ಲಿ ಇಂಥವ್ರನ್ನ ಬಹಳಷ್ಟು ನೋಡಿ. ವಯಸ್ಸಾಗಿರುತ್ತೆ, ಸಾಧನೆಗಳಿರಲ್ಲ, ಕಂಡ ಕನಸೆಲ್ಲ ಬೀಳ್ಬಾರ್ದು. ಅಂಥ ಜಿಗುಪ್ಸೆಗೊಳಗಾದ ವ್ಯಕ್ತಿ ತಲೆಯಲ್ಲಿ ಜಿದ್ದಿನ ಬೇರು ಬೀಡು ಬಿಟ್ಟಿರುತ್ತೆ. ಅಂಥವರು ಜೀವನದಲ್ಲಿ ಯಾವಾಗಾದ್ರೂ ಒಂದ್ಸಾರಿ ಆದ್ರೂ ಯಾರಾದ್ರೂ ತಮ್ಮ ಮಾತನ್ನು ಕೇಳಿಸ್ಕೋಬೇಕು.